ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಸ್ನೇಹಿತರೆ, ನಾವಿಂದು ಗಂಡ ಹೆಂಡತಿ ಒಂದೇ ಕಡೆ ನಿದ್ದೆ ಮಾಡಬಹುದಾ? ಒಂದು ವೇಳೆ ಹಾಗೆ ಮಾಡ್ತಿದ್ರೆ ಏನಾಗುತ್ತದೆ ಎಂಬ ವಿಷಯವನ್ನ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಯಾವ ಮಹಿಳೆ ಆದರೆ ತನ್ನ ಗಂಡನ ಜೊತೆ ನಿದ್ದೆ ಮಾಡುವುದಿಲ್ಲವೋ ಮತ್ತು ಗಂಡನಿಗೆ ದೂರವಾಗಿರ್ತಾರೋ ಅವರೆಲ್ಲರೂ ಸಹ ಈ ವಿಡಿಯೋವನ್ನ ತಪ್ಪದೆ ನೋಡಿ. ನೀವು ಮಾಡುತ್ತಿರುವುದು ಎಷ್ಟು ದೊಡ್ಡ ತಪ್ಪು ಎಂದು ನಿಮಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, ಒಂದು ಬಾರಿ ನಾರದ ಮಹರ್ಷಿಗಳು ಭೂಲೋಕ ಸಂಚಾರ ಮಾಡುವಾಗ ಒಂದು ವಿಚಿತ್ರವಾದ ಸನ್ನಿವೇಶವನ್ನ ನೋಡ್ತಾರೆ. ಅದೇನೆಂದರೆ, ಪ್ರಾಚೀನ ಕಾಲದಲ್ಲಿ ಕಾಶಿಪುರ ಎಂಬ ನಗರದಲ್ಲಿ ರಮೇಶ್ ಎಂಬ ವ್ಯಕ್ತಿ ತನ್ನ ಪತ್ನಿಯೊಂದಿಗೆ ವಾಸಿಸುತ್ತಿದ್ದನು. ರಮೇಶನ ಹೆಂಡತಿ ತುಂಬಾ ಸೌಂದರ್ಯವತಿ. ರಮೇಶನಿಗೆ ಒಬ್ಬ ಮಗಳು ಮತ್ತು ಒಬ್ಬ ಮಗನಿದ್ದ. ರಮೇಶನು ಒಂದು ದಿನ ಅರ್ಧರಾತ್ರಿಯ ಸಮಯದಲ್ಲಿ ಅರಣ್ಯಕ್ಕೆ ಹೋಗಿ ಒಬ್ಬ ಮಹಿಳೆಯನ್ನ ಭೇಟಿಯಾಗ್ತಾನೆ. ಆಗ ಆ ಮಹಿಳೆ, ನೀವು ಬರುವುದಕ್ಕೆ ಏಕೆ ಇಷ್ಟು ತಡವಾಯಿತು? ನಾನು ನಿಮಗೋಸ್ಕರ ಬಹಳ ಸಮಯದಿಂದ ಕಾಯುತ್ತಿದ್ದೇನೆ ಎನ್ನುತ್ತಾಳೆ. ಆಗ ರಮೇಶನು, ನನ್ನ ಹೆಂಡತಿ ಈ ದಿನ ಬೇಗ ನಿದ್ದೆ ಮಾಡಲಿಲ್ಲ, ಆದ್ದರಿಂದ ನಾನು ಬರುವುದು ತಡವಾಯಿತು. ಈಗ ನಾವು ಬೇಗ ಆ ಪಕ್ಕದಲ್ಲಿರುವ ಗುಡಿಸಲಿನ ಒಳಗೆ ಹೋಗೋಣ, ಬೇಗ ಬೆಳಕಾಗಿ ಬಿಡುತ್ತದೆ, ಅಷ್ಟರಲ್ಲಿ ನಾವು ನಮ್ಮ ಮನೆಗಳಿಗೆ ಹೋಗಬೇಕು ಎಂದು ಹೇಳ್ತಾನೆ. ಆಗ ಆ ಮಹಿಳೆ, ಹೌದು, ನನ್ನ ಗಂಡನು ಕೂಡ ಅತಿ ಬೇಗನೆ ನಿದ್ದೆಯಿಂದ ಎದ್ದು ಬಿಡ್ತಾನೆ, ಆದ್ದರಿಂದ ಬೆಳಕು ಆಗುವ ಮೊದಲೇ ಇಲ್ಲಿಂದ ಹೊರಡಬೇಕು ಎಂತಾಳೆ. ಇನ್ನು ಅವರಿಬ್ಬರು ಕೂಡ ಆ ಗುಡಿಸಲಿನ ಒಳಗೆ ಹೋಗಿ ಆನಂದವಾಗಿ ಕಾಲ ಕಳೀತಾರೆ. ಈ ರೀತಿಯಾಗಿ ರಮೇಶನು ತನ್ನ ಪತ್ನಿಗೆ ಮೋಸ ಮಾಡಿ ಆ ಸ್ತ್ರೀಯೊಂದಿಗೆ ಸಂಬಂಧವನ್ನ ಇಟ್ಕೊಂಡಿರ್ತಾನೆ. ಆ ಸ್ತ್ರೀ ಕೂಡ ತನ್ನ ಗಂಡನಿಗೆ ಮೋಸ ಮಾಡಿ ರಮೇಶನೊಂದಿಗೆ ಸಂಬಂಧವನ್ನ ಇಟ್ಕೊಂಡಿರ್ತಾಳೆ. ಇದನ್ನು ಗಮನಿಸಿದ ನಾರದ ಮುನಿಗಳು ಈ ರೀತಿಯಾಗಿ ಆಲೋಚಿಸುತ್ತಿದ್ದಾರೆ. ಯಾವ ಸ್ತ್ರೀಯಾದರೆ ತಮ್ಮ ಗಂಡನಿಗೆ ಮೋಸ ಮಾಡ್ತಾರೋ ಅವರ ಜೀವನದಲ್ಲಿ ಏನು ನಡೆಯುತ್ತದೆ? ಹಾಗೆಯೇ ಪುರುಷರು ತಮ್ಮ ಹೆಂಡತಿಗೆ ಮೋಸ ಮಾಡಿದರೆ ಅವರ ಜೀವನದಲ್ಲಿ ಏನಾಗಬಹುದು? ಈ ವಿಷಯವನ್ನ ಹೇಗಾದರೂ ಮಾಡಿ ತಿಳಿಯಬೇಕು ಎಂದು ಮಹಾವಿಷ್ಣುವಿನ ಬಳಿ ಹೋಗಿ ಈ ರೀತಿಯಾಗಿ ಹೇಳ್ತಾರೆ. ಸ್ವಾಮಿ, ನಾನು ಈ ದಿನ ಒಂದು ವಿಚಿತ್ರವಾದ ಘಟನೆಯನ್ನ ಗಮನಿಸಿದೆ ಎಂದು ನಾರದರು ಅರಣ್ಯದಲ್ಲಿ ನೋಡಿದಂತಹ ರಮೇಶನು ಮತ್ತು ಅಪರಿಚಿತ ಮಹಿಳೆಯ ಸನ್ನಿವೇಶವನ್ನ ವಿವರಿಸಿ ಅವರಿಬ್ಬರ ಶಾರೀರಿಕ ಸಂಬಂಧದ ಬಗ್ಗೆ ಹೇಳಿ, ಸ್ವಾಮಿ, ಅವರಿಬ್ಬರು ಕೂಡ ತಮ್ಮ ತಮ್ಮ ಸಂಗಾತಿಗಳಿಗೆ ಮೋಸ ಮಾಡ್ತಿದ್ದಾರೆ. ಅದನ್ನು ನೋಡಿದ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಮೂಡುತ್ತಿವೆ. ಎಷ್ಟು ಆಲೋಚಿಸಿದರೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ. ಅದಕ್ಕಾಗಿ ನನ್ನ ಗೊಂದಲವನ್ನ ಪರಿಹರಿಸಿ ಸ್ವಾಮಿ ಎಂದು ವಿನಂತಿಸುತ್ತಾರೆ. ಆಗ ಮಹಾವಿಷ್ಣುವು, ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನ ನಿಸ್ಸಂಕೋಚವಾಗಿ ಕೇಳು, ನಾನು ಉತ್ತರಿಸುತ್ತೇನೆ ಎಂದು ಹೇಳ್ತಾರೆ. ಆಗ ನಾರದರು, ನನ್ನ ಮೊದಲನೇ ಪ್ರಶ್ನೆ ಏನೆಂದರೆ, ಗಂಡನನ್ನು ತಮ್ಮ ಬಳಿ ಮಲಗಲು ಬಿಡದೆ ದೂರ ಮಾಡುವ ಸ್ತ್ರೀಯರ ಜೀವನದಲ್ಲಿ ಏನು ನಡೆಯುತ್ತದೆ? ಅಂತಹ ಸ್ತ್ರೀಯರಿಗೆ ಯಾವ ಪಾಪ ತಗಲುತ್ತದೆ ಮತ್ತು ಸ್ತ್ರೀಯರು ಮಾಡುವ ಯಾವ ತಪ್ಪುಗಳಿಂದ ಅವರ ಜೀವನ ಪರ್ಯಂತ ದುಃಖ ಅನುಭವಿಸುತ್ತಾರೆ? ನನ್ನ ಈ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸಿ ಸ್ವಾಮಿ ಎಂದು ಕೇಳ್ತಾರೆ. ಆಗ ಮಹಾವಿಷ್ಣುವು, ನಾರದ, ಈ ದಿನ ನೀವು ಲೋಕ ಕಲ್ಯಾಣಕ್ಕೋಸ್ಕರ ತುಂಬ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ. ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತೇನೆ, ಕೇಳು. ಹಾಗೆಯೇ ನಾನು ಹೇಳುವ ಈ ವಿಷಯಗಳನ್ನು ಪೂರ್ತಿಯಾಗಿ ಕೇಳುವವರ ಜೀವನ ಸಂತೋಷವಾಗಿ ಬದಲಾಗುತ್ತದೆ ಎಂದು, ಅವರಿಗೆ ಅಷ್ಟ ಐಶ್ವರ್ಯ ಸಿಗುತ್ತದೆ, ಅವರು ಸುಖವಾಗಿರ್ತಾರೆ ಎಂದು. ಹಾಗೆಯೇ ಈ ವಿಷಯಗಳನ್ನು ಅರ್ಧಂಬರ್ಧ ಕೇಳಿ ಬಿಟ್ಟವರು ಅಷ್ಟ ಕಷ್ಟಗಳನ್ನು ಅನುಭವಿಸುತ್ತಾರೆ. ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ಪೂರ್ತಿಯಾಗಿ ಕೇಳಿ ಎಂದು ಮಹಾವಿಷ್ಣುವು ಕತೆ ಹೇಳಲು ಪ್ರಾರಂಭ ಮಾಡ್ತಾರೆ. ನಾರದ, ಇಂದಿನ ಈ ಯುಗದಲ್ಲಿ ಸ್ತ್ರೀಯರು ಅಗ್ನಿಸಾಕ್ಷಿಯಾಗಿ ಮದುವೆಯಾದ ತಮ್ಮ ಗಂಡಂದಿರನ್ನ ಬಿಟ್ಟು ಪರಪುರುಷರಿಗೆ ಆಕರ್ಷಿತರಾಗುತ್ತಿದ್ದಾರೆ. ಹಾಗೆಯೇ ಗಂಡಂದಿರು ಕೂಡ ದೈವ ಸಾಕ್ಷಿಯಾಗಿ ಮದುವೆಯಾದ ತಮ್ಮ ಧರ್ಮ ಪತ್ನಿಯನ್ನ ಬಿಟ್ಟು ಪರ ಸ್ತ್ರೀಯರೊಂದಿಗೆ ಆಕರ್ಷಿತರಾಗುತ್ತಿದ್ದಾರೆ. ಈ ಕಲಿಯುಗದಲ್ಲಿ ಇದೆಲ್ಲ ದೊಡ್ಡ ವಿಷಯವೇ ಅಲ್ಲ ಎನ್ನುವಂತಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇಬ್ಬರ ನಡುವಿನ ಪರಸ್ಪರ ಹೊಂದಾಣಿಕೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಒಂದು ಕಥೆಯ ಮೂಲಕ ಉತ್ತರಿಸುತ್ತೇನೆ, ಆಗ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳಿ ಕತೆ ಹೇಳಲು ಶುರು ಮಾಡ್ತಾರೆ ಮಹಾವಿಷ್ಣು. ಒಂದು ನಗರದಲ್ಲಿ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದನು. ತುಂಬ ಶ್ರೀಮಂತನಾಗಿದ್ದ ಆ ವ್ಯಾಪಾರಿಗೆ ಒಬ್ಬ ಮಗನಿದ್ದನು. ತಾನು ವ್ಯಾಪಾರದಲ್ಲಿ ಎಷ್ಟೇ ಲಾಭ ಗಳಿಸಿದರೂ ಕೂಡ ಅದನ್ನು ತಂದು ತನ್ನ ಪತ್ನಿಗೆ ನೀಡುತ್ತಿದ್ದನು ಆ ವ್ಯಾಪಾರಿ. ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಮಗನಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ ಆ ವ್ಯಾಪಾರಿ. ಮಗನು ಏನೇ ಕೇಳಿದರೂ ಇಲ್ಲ ಎನ್ನುತ್ತಿರಲಿಲ್ಲ. ಆದ್ದರಿಂದ ಮಗನಿಗೆ ಜವಾಬ್ದಾರಿತನವೇ ಬರಲಿಲ್ಲ.
ಅತಿಯಾಗಿ ಪ್ರೀತಿಸುತ್ತಿದ್ದ ಕಾರಣದಿಂದ ಆತನ ಮಗ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಿದ್ದನು. ಜೂಜಾಡುವುದು, ಮದ್ಯಪಾನ ಮಾಡುವುದು, ಹೀಗೆ ತನ್ನ ತಂದೆ ಸಂಪಾದಿಸಿದ ಹಣವನ್ನು ಕೆಟ್ಟ ಚಟಗಳಿಗೆ ಖರ್ಚು ಮಾಡುತ್ತಿದ್ದನು. ಆತನಿಗೆ ಕಾಮದ ಚಪಲವು ಜಾಸ್ತಿ ಇತ್ತು. ತನ್ನ ತಾಯಿಗೆ ಸದಾಕಾಲ ಸುಳ್ಳು ಹೇಳುತ್ತಿದ್ದನು. ತನ್ನ ಮನೆಯಲ್ಲೇ ಹಣವನ್ನು ಕಳ್ಳತನ ಮಾಡಿ ವೇಶ್ಯೆಯರ ಬಳಿ ಹೋಗುತ್ತಿದ್ದನು. ಒಂದು ಬಾರಿ ತಂದೆಗೆ ತನ್ನ ಮಗನ ಎಲ್ಲ ಅಭ್ಯಾಸವು ಇತರರಿಂದ ತಿಳಿಯುತ್ತದೆ. ಆಗ ಆ ತಂದೆ ಹೇಗಾದರೂ ಮಾಡಿ ತನ್ನ ಮಗನನ್ನು ಸರಿದಾರಿಗೆ ತರಲೇಬೇಕು ಎಂದು ಆಲೋಚಿಸುತ್ತಿದ್ದಾಗ ಆಗ ಆತನಿಗೆ ಒಂದು ಉಪಾಯ ಹೊಳೆಯಿತು. ತನ್ನ ಮಗನಿಗೆ ಮದುವೆ ಮಾಡಿದರೆ ಈ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ದೂರ ಉಳಿಯುತ್ತಾನೆ ಎಂದು ಆಲೋಚಿಸಿ ಪಕ್ಕದ ನಗರದಲ್ಲಿರುವ ದೊಡ್ಡ ವ್ಯಾಪಾರಸ್ಥನ ಮಗಳೊಂದಿಗೆ ತನ್ನ ಪುತ್ರನಿಗೆ ವಿವಾಹ ಮಾಡುತ್ತಾನೆ. ಆ ಯುವಕನ ಹೆಂಡತಿ ಹೆಸರು ಕನಕ. ಸೌಂದರ್ಯವತಿಯಾದ ಆಕೆ ಗುಣವಂತಳು. ಇನ್ನು ಆ ಯುವಕನು ಮದುವೆ ಆದಾಗಿನಿಂದ ವೇಶ್ಯರಿಂದ ದೂರವಾಗಿ ತನ್ನ ಹೆಂಡತಿಯೊಂದಿಗೆ ಸಂತೋಷವಾಗಿ ಕಾಲ ಕಳೆಯುತ್ತಾನೆ. ಹೀಗೆ ಹಲವು ವರ್ಷಗಳ ಬಳಿಕ ಆ ಯುವಕನ ತಂದೆ ತಾಯಿ ಇಬ್ಬರು ಮರಣ ಹೊಂತಾರೆ. ಆ ಯುವಕನಿಗೆ ಕಾಮದಾಹ ನೀಗಿದೆ, ಆದರೆ ಜೂಜಾಟದ ಹುಚ್ಚು ಕಡಿಮೆಯಾಗಿಲ್ಲ. ಸಂಪಾದನೆ ಮಾಡುವ ಬುದ್ಧಿವಂತಿಕೆಯೂ ಇಲ್ಲದ ಆ ಯುವಕ ಜೂಜಾಟದಲ್ಲಿ ತನ್ನ ಸಂಪೂರ್ಣ ಆಸ್ತಿಯನ್ನು ಕಳೆದುಕೊಂಡನು. ಹೀಗೆ ತನ್ನ ತಂದೆ ಸಂಪಾದಿಸಿದ ಎಲ್ಲ ಆಸ್ತಿಯನ್ನು ಕಳೆದುಕೊಂಡನು. ಆಗ ಆ ಯುವಕನ ಹೆಂಡತಿ ಆ ಯುವಕನನ್ನು ಕುರಿತು, ಸ್ವಾಮಿ, ಈ ದಿನ ನಾವು ತಿನ್ನುವುದಕ್ಕೂ ಸಹ ಏನೂ ಇಲ್ಲ. ನೀವು ಈ ರಾಜ್ಯದ ರಾಜರ ಬಳಿ ಹೋಗಿ ಅಲ್ಲಿ ಏನಾದರೂ ಕೆಲಸ ಕೇಳಿ. ನಮಗೆ ದಿನನಿತ್ಯದ ಅಗತ್ಯಗಳಿಗಾದರೂ ಹಣ ಬೇಕಲ್ಲವೇ ಎಂದಳು. ಹೆಂಡತಿಯ ಮಾತಿನಂತೆ ಆ ಯುವಕನು ರಾಜರ ಬಳಿ ಹೋಗಿ ಕೆಲಸ ಕೇಳಿದಾಗ ರಾಜರು, ನಿನಗೆ ಯಾವ ಕೆಲಸ ಬಂದರೆ ಅದೇ ಕೆಲಸವನ್ನೇ ನೀಡುತ್ತೇನೆ ಎಂದರು. ಆದರೆ ಆ ಯುವಕನಿಗೆ ಯಾವುದೇ ರೀತಿಯ ಕೆಲಸ ಗೊತ್ತಿಲ್ಲ. ಆದ್ದರಿಂದ ರಾಜರು ಯಾವ ಕೆಲಸವನ್ನು ಕೂಡ ಆ ಯುವಕನಿಗೆ ಕೊಡಲಿಲ್ಲ. ಈಗಾಗಲೇ ಆ ಯುವಕನಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ದಾರೆ. ಸಂಸಾರ ಸಾಗಿಸುವುದಕ್ಕಾಗಿ ದುಡ್ಡಿನ ಅಗತ್ಯ ಬಹಳಷ್ಟು ಇದೆ. ಆದರೆ ಆತನ ಬಳಿ ಬಿಡಿಗಾಸು ಕೂಡ ಇಲ್ಲ. ಅಂತಹ ಸಮಯದಲ್ಲಿ ಆತನ ಸಂಸಾರ ನಡೆಸುವುದು ಕೂಡ ತುಂಬ ಕಷ್ಟವಾಗಿತ್ತು. ಈಗಾಗಲೇ ಆತನ ಶರೀರದಲ್ಲಿ ಇದ್ದ ಶಕ್ತಿಯೆಲ್ಲವೂ ಸುಖ ಸುಮ್ಮನೆ ವ್ಯರ್ಥವಾಗಿ ಹೋಗಿದೆ. ಇದು ಹೀಗಿರಬೇಕಾದ್ರೆ ಒಂದು ದಿನ ರಾತ್ರಿಯ ಸಮಯದಲ್ಲಿ ಕಾಮದ ಬಯಕೆಯಿಂದ ತನ್ನ ಹೆಂಡತಿಯ ಬಳಿ ಹೋಗ್ತಾನೆ. ಆಗ ಆತನ ಹೆಂಡತಿ ಈ ರೀತಿ ಹೇಳ್ತಾಳೆ, ಸ್ವಾಮಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತಲೂ ದೊಡ್ಡ ಸುಖ ಕೇವಲ ಕಾಮದಾಹವಲ್ಲ. ಮನುಷ್ಯನಾದವನಿಗೆ ಜವಾಬ್ದಾರಿಗಳು ತುಂಬ ಮುಖ್ಯ. ಯಾರಾದರೂ ಈ ಕಾಮದಾಹದಿಂದ ಕ್ರೂರರಾಗಿರ್ತಾರೋ ಅವರ ಜೀವನ ನಾಶವಾಗುತ್ತದೆ. ಸ್ವಾಮಿ, ಈ ದಿನ ನಿಮ್ಮಲ್ಲಿರುವ 3 ತಪ್ಪುಗಳನ್ನು ಹೇಳ್ತೇನೆ. ಅವುಗಳನ್ನು ಜಾಗ್ರತೆಯಿಂದ ಕೇಳಿ. ಈ ಪ್ರಪಂಚದಲ್ಲಿ ತುಂಬ ಜನರು ಈ 3 ತಪ್ಪುಗಳನ್ನು ಮಾಡ್ತಿದ್ದಾರೆ. ಕೆಲವರು ತಿಳಿಯದೆ ತಪ್ಪು ಮಾಡಿದರೆ, ಇನ್ನು ಕೆಲವರು ತಿಳಿದು ಕೂಡ ಅದೇ ತಪ್ಪನ್ನು ಮಾಡ್ತಿದ್ದಾರೆ. ಈ 3 ತಪ್ಪುಗಳನ್ನು ಮಾಡುವವರ ಜೀವನ ಸರ್ವನಾಶವಾಗಿ ಬಿಡುತ್ತದೆ. ಅವುಗಳಲ್ಲಿ ಮೊದಲನೇ ತಪ್ಪೆಂದರೆ ಜೀವನ ಪ್ರಾರಂಭವಾಗುವ ಸಮಯದಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನೈಪುಣ್ಯತೆಯನ್ನು ಹೊಂದಿಲ್ಲದೆ ಇರುವುದು. ನಿಖರವಾದ ಗುರಿ ಇಲ್ಲದೆ ಮುನ್ನಡೆಯುತ್ತಿರುತ್ತಾರೆ. ಅಂತಹವರು ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ನೀವು ಮಾಡಿದ ಈ ತಪ್ಪೇ ನಿಮ್ಮ ಜೀವನಕ್ಕೆ ಮುಳುವಾಗಿದೆ. ಎರಡನೇ ತಪ್ಪು ಎಂದರೆ ಕೆಲಸಗಳನ್ನು ಮುಂದೂಡುವುದು. ನೀವು ಯೌವನದಲ್ಲಿದ್ದಾಗ ಯಾವುದೇ ಕೆಲಸಗಳನ್ನು ಮಾಡದೆ ಎಲ್ಲವನ್ನ ಮುಂದಕ್ಕೆ ಹಾಕುವುದು, ಸಮಯವನ್ನು ವ್ಯರ್ಥ ಮಾಡುವುದು, ಸಮಯವನ್ನು ಸರಿಯಾಗಿ ವಿನಿಯೋಗಿಸಿಕೊಳ್ಳದೇ ಇರುವುದು. ಮುಗಿದು ಹೋದ ಯೌವನ ಮತ್ತು ಕಳೆದು ಹೋದ ಸಮಯ ಜೀವನದಲ್ಲಿ ಅತಿ ಮುಖ್ಯ ಮತ್ತು ಅವುಗಳು ಎಂದಿಗೂ ಕೂಡ ಮರಳಿ ಬರುವುದಿಲ್ಲ. ಅವೆರಡನ್ನ ವ್ಯರ್ಥ ಮಾಡಿದವರು ಜೀವನದಲ್ಲಿ ಏನನ್ನ ಸಾಧಿಸಲಾರರು. ಆದ್ದರಿಂದಲೇ ನೀವು ನಿಮ್ಮ ಗುರಿಯನ್ನು ಸೇರಲು ಆಗಲಿಲ್ಲ. ಇನ್ನು ಮೂರನೇ ತಪ್ಪೆಂದರೆ ಕೆಟ್ಟ ಚಟಗಳಿಗೆ ಗುಲಾಮರಾಗುವುದು ಮತ್ತು ಕೆಟ್ಟ ಸಹವಾಸಗಳನ್ನು ಮಾಡುವುದು. ಇವೆರಡೂ ಕೂಡ ಜೀವನದಲ್ಲಿ ಉನ್ನತ ಸ್ಥಾನಗಳಿಗೆ ಏರುವುದನ್ನು ತಡೆಯುತ್ತದೆ ಮತ್ತು ಜೀವನವನ್ನು ಸರ್ವನಾಶ ಮಾಡಿಬಿಡುತ್ತದೆ. ಎಲ್ಲಕ್ಕಿಂತಲೂ ಅತಿ ಮುಖ್ಯವಾದ ವಿಷಯವೇನೆಂದರೆ ಆರೋಗ್ಯದ ಮೇಲೆ ಗಮನ ಹರಿಸದೇ ಇರುವುದು. ಯೌವನದಲ್ಲಿರುವಾಗ ಜನರು ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ನಿಗಾ ಇಡೋದಿಲ್ಲ. ಈ ಕಾರಣದಿಂದ ಕಾಲ ಉರುಳುತ್ತಿದ್ದ ಹಾಗೆ ವಯಸ್ಸು ಹೆಚ್ಚಾಗಿ ಹೋದಂತೆ ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಎದುರಾಗ್ತವೆ. ಆದ್ದರಿಂದ ಆರೋಗ್ಯದ ಕಡೆ ಗಮನ ಹರಿಸುವುದು ಅತಿ ಮುಖ್ಯ.
ಸ್ವಾಮಿ, ನೀವು ಜೀವನದ ಪ್ರಾರಂಭವನ್ನು ಕೆಟ್ಟ ಅಭ್ಯಾಸಗಳಿಂದ ಶುರು ಮಾಡಿದ್ದೀರಿ. ಆದ್ದರಿಂದಲೇ ನಾವು ಈಗ ಈ ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ. ಈಗ ನನ್ನ ಮನಸ್ಸು ತುಂಬ ಬೇಸರದಲ್ಲಿ ಇದೆ. ನಿಮ್ಮ ಜೊತೆ ದೈಹಿಕ ಸಂಪರ್ಕಕ್ಕೆ ನನಗೆ ಇಷ್ಟವಿಲ್ಲ. ನಿಮ್ಮ ಜೊತೆ ನಿದ್ದೆ ಮಾಡಲು ಒಪ್ಪುತ್ತಿಲ್ಲ ನನ್ನ ಮನಸ್ಸು. ಈಗ ನಮ್ಮ ವಯಸ್ಸು ಅರ್ಧಕ್ಕಿಂತ ಹೆಚ್ಚಾಗಿದೆ. ನಿಜ ಹೇಳಬೇಕಂದ್ರೆ ನಮ್ಮ ಜೀವನ ಯಾವ ಸ್ಥಿತಿಯಲ್ಲಿರಬೇಕಿತ್ತೋ ಆ ರೀತಿ ಇಲ್ಲ. ಇದೆಲ್ಲವೂ ನಿಮ್ಮ ಜೀವನ ವಿಧಾನಗಳಿಂದ ಆಗಿದೆ. ಆದ್ದರಿಂದ ಈಗ ನಾನು ಆ ಭಗವಂತನಿಗೆ ಸೇವೆ ಮಾಡಬೇಕೆಂದಿದ್ದೇನೆ. ಆ ಭಗವಂತನು ತಪ್ಪದೆ ನಮಗೆ ಸಹಾಯ ಮಾಡ್ತಾರೆ. ಈ ಸಮಯದಲ್ಲೇ ಆತ್ಮವನ್ನು ಪರಮಾತ್ಮನಲ್ಲಿ ಲೀನ ಮಾಡಬೇಕು. ಮನುಷ್ಯರು ಯೌವನ ಬರುವವರೆಗೂ ಬ್ರಹ್ಮಚಾರಿಯಾಗಿರ್ತಾರೆ. ಯೌವನ ಬರುತ್ತಿದ್ದ ಹಾಗೆ ವಿವಾಹಿತ ಜೀವನಕ್ಕೆ ಬರ್ತಾರೆ. ವಿವಾಹಿತ ಜೀವನಕ್ಕೆ ಬಂದ ನಂತರ ಸಂತಾನ ಬೇಕೆಂದು ಕೋರ್ತಾರೆ. ಸಂತಾನ ಭಾಗ್ಯ ಬಂದ ನಂತರ ಅವರ ಮದುವೆಯ ಬಗ್ಗೆ ಚಿಂತಿಸ್ತಾರೆ. ಮತ್ತೆ ವಯಸ್ಸಾಗುತ್ತದೆ. ಮತ್ತೆ ಬ್ರಹ್ಮಚಾರ್ಯಕ್ಕೆ ಜೀವನ ಹೋಗಿಬಿಡುತ್ತದೆ. ಎಲ್ಲಿಂದ ಅವರು ವಿವಾಹ ಜೀವನಕ್ಕೆ ಕಾಲಿಡ್ತಾರೋ ಮತ್ತೆ ಮರಳಿ ಅಲ್ಲಿಗೆ ಹೋಗ್ತಾರೆ. ನೀವು ಈಗಾಗಲೇ ಕೆಲವು ತಪ್ಪುಗಳಿಂದ ಜೀವನವನ್ನು ಹಾಳು ಮಾಡಿಕೊಂಡಿದ್ದೀರಾ. ಈಗ ಪೂಜಾ ವಿಧಿ ವಿಧಾನಗಳನ್ನು ಮಾಡಬೇಕು. ನಾನು ನಿಮ್ಮನ್ನು ನಾಶವಾಗಲು ಬಿಡೋದಿಲ್ಲ. ನಾನು ನಿಮ್ಮೊಂದಿಗೆ ಏಕೆ ಕಾಮಕ್ರೀಡೆಗೆ ಒಪ್ಪುತ್ತಿಲ್ಲ ಎಂದು ನಿಮಗೆ ಈಗಾಗಲೇ ಅರ್ಥವಾಗಿರಬಹುದು. ಈಗ ನಮ್ಮ ಗುರಿ ಒಂದೇ, ಸಂಸಾರವನ್ನು ಮುನ್ನಡೆಸೋದು. ಈಗಲಾದರೂ ನಿಮ್ಮ ಕಾಮವನ್ನು ಬಿಟ್ಟು ಜವಾಬ್ದಾರಿಯ ಕಡೆ ಮುಖ ಮಾಡಿ ಭಗವಂತನ ಮೊರೆ ಹೋಗಿ. ಯಾವುದೋ ಒಂದು ದಿನ ಆ ಭಗವಂತನು ತಮ್ಮ ಮೊರೆಯನ್ನು ತಪ್ಪದೆ ಕೇಳ್ತಾನೆ ಎಂದು ತನ್ನ ಗಂಡನಿಗೆ ತಿಳಿ ಹೇಳ್ತಾಳೆ ಕನಕ. ಅನಂತರ ಒಂದು ದಿನ ವಯಸ್ಸಾದ ದಂಪತಿಗಳಿಬ್ಬರು ಆ ವ್ಯಕ್ತಿಯ ಮನೆ ಕಡೆ ಬಂದು, ನಮಗೆ ಸಂತಾನ ಇಲ್ಲ, ಈಗ ಈ ಇಳಿ ವಯಸ್ಸಿನಲ್ಲಿ ನಮ್ಮನ್ನು ನೋಡಿಕೊಳ್ಳಿ ಎಂದು ಕೇಳಿದರು. ಅದಕ್ಕೆ ಒಪ್ಪಿದ ಆ ಯುವಕನ ಹೆಂಡತಿ ಕನಕ ಆ ಹಿರಿಯರಿಗೆ ಮನಸ್ಪೂರ್ವಕವಾಗಿ ಎಲ್ಲ ರೀತಿಯ ಸೇವೆಗಳನ್ನು ಮಾಡಿದರು. ಆಗ ಆ ದಂಪತಿಗಳು ಕೊನೆಯಲ್ಲಿ ತಮ್ಮ ಬಳಿ ಇದ್ದ ಆಸ್ತಿ ಪಾಸ್ತಿಯನ್ನು ಇವರಿಗೆ ನೀಡಿದರು. ಇದರಿಂದ ಅವರ ಕುಟುಂಬಕ್ಕೆ ಹಣದ ಕೊರತೆ ಉಂಟಾಗಲಿಲ್ಲ. ಈಗ ಅವರ ಪೂರ್ತಿ ಕುಟುಂಬ ಸಂತೋಷದಿಂದ ಇದ್ದಾರೆ. ನಾರದ ಆ ವಯಸ್ಸಾದ ದಂಪತಿಗಳ ಆಸ್ತಿ ಪಾಸ್ತಿ ಬಂದ ನಂತರ ಆ ವ್ಯಕ್ತಿ ಜವಾಬ್ದಾರಿ ಮರೆತು ಮತ್ತೆ ಪರಸ್ತ್ರೀಯ ಸಹವಾಸ ಬೆಳೆಸಿದನು. ಏಕೆಂದರೆ ಆತನ ಪತ್ನಿ ಆತನೊಂದಿಗೆ ದೈಹಿಕ ಸಂಪರ್ಕಕ್ಕೆ ಸಹಕರಿಸಲಿಲ್ಲ. ನಾರದ, ನೀನು ಆ ಅರಣ್ಯದಲ್ಲಿ ನೋಡಿದ ರಮೇಶನೇ ಈ ವ್ಯಕ್ತಿ. ರಮೇಶನು ಪರಸ್ತ್ರೀಯ ಪ್ರೇಮ ಪಾಶದಲ್ಲಿ ಸಿಲುಕಿಕೊಂಡಿದ್ದಾನೆ. ಆತನ ಪತ್ನಿಯ ಪ್ರೇಮ ಆತನಿಗೆ ಸಿಗುತ್ತಿಲ್ಲ. ಆತನ ಬಳಿ ಮಲಗುತ್ತಿಲ್ಲ. ತನ್ನ ಕಾಮದಾಹವನ್ನು ತೀರಿಸುತ್ತಿಲ್ಲ. ಹೀಗಾಗಿ ಆತನು ತನ್ನ ಕೋರಿಕೆಯನ್ನು ತೀರಿಸಿಕೊಳ್ಳಲು ಪರಸ್ತ್ರೀಯ ವ್ಯಾಮೋಹದಲ್ಲಿ ಸಿಲುಕಿಕೊಂಡಿದ್ದಾನೆ. ಆದ್ದರಿಂದಲೇ ಆತನು ತನ್ನ ಪತ್ನಿ ನಿದ್ದೆ ಮಾಡಿದ ಬಳಿಕ ಅರಣ್ಯಕ್ಕೆ ಆ ಗುಡಿಸಲಿಗೆ ಹೋಗ್ತಿದ್ದಾನೆ ಎಂದು ಮಹಾವಿಷ್ಣುವು ನಾರದರಿಗೆ ಹೇಳ್ತಾರೆ. ನಾರದ, ಸ್ತ್ರೀಯರು ಕೂಡ ಪೂಜೆ, ವ್ರತಗಳು ಮತ್ತು ಇನ್ನಿತರ ನೆಪಗಳನ್ನು ಹೇಳಿ ತಮ್ಮ ಗಂಡಂದಿರ ಕೋರಿಕೆಗಳನ್ನು ಗಾಳಿಗೆ ತೂರಬಾರದು. ಅವರ ಕಾಮ ಕೋರಿಕೆಗಳಿಗೆ ಸ್ಪಂದಿಸದೆ ಇದ್ದರೆ ಗಂಡಂದಿರು ತಪ್ಪು ಹಾದಿ ಹಿಡಿಯುತ್ತಾರೆ. ಸ್ತ್ರೀಯರು ತಮ್ಮ ಗಂಡಂದಿರ ಜೊತೆ ನಿದ್ದೆ ಮಾಡೋದನ್ನು ಸುಮ್ಮನೆ ಬಿಡಬಾರದು. ಅವರನ್ನು ಒಬ್ಬಂಟಿ ಮಾಡಬಾರದು. ಹಾಗೆ ಮಾಡಿದರೆ ಪತ್ನಿಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಎಂದರ್ಥ. ಅವರು ಪಾಪಾತ್ಮರು ಆಗುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ತಮ್ಮ ಪತಿಯರ ಕೋರಿಕೆಗಳಿಗೆ ಸ್ಪಂದಿಸಬೇಕು. ಅವರಿಗೆ ಒಳ್ಳೆಯ ಹಿತನುಡಿಗಳನ್ನು ಹೇಳುತ್ತಾ ನಿಧಾನವಾಗಿ ಅವರ ಮನಸ್ಸನ್ನು ಬದಲಾಯಿಸಬೇಕು. ವಯಸ್ಸು ಆಗ್ತಿದ್ದ ಹಾಗೆ ಎಲ್ಲವೂ ಮುಗಿಯಿತೆಂದು ಒಂದೇ ಬಾರಿಗೆ ದೂರ ತಳ್ಳಬಾರದು. ಭಗವಂತನ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು. ಭಗವಂತನ ಸನ್ನಿಧಾನಕ್ಕೆ ಅವರನ್ನು ಕರೆದೊಯ್ಯಬೇಕು. ಅವರಲ್ಲಿ ಭಕ್ತಿಯ ಮನೋಭಾವ ಮೂಡುವ ಹಾಗೆ ಮಾಡಬೇಕು. ಒಳ್ಳೆಯ ಆಲೋಚನೆಯ ಕಡೆ ಮುಖ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಗಂಡ ಹೆಂಡತಿ ಇಬ್ಬರು ಯಾವುದೇ ವಿಷಯವನ್ನೇ ಆಗಲಿ ಪರಸ್ಪರ ಚರ್ಚಿಸಿಕೊಳ್ಬೇಕು. ಜಗಳವಾಡಿಯಾದರೂ ಸರಿ, ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲೇಬೇಕು. ಒಬ್ಬರ ಮೇಲೊಬ್ಬರಿಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕು. ಎಷ್ಟೇ ಆಪ್ತ ಸ್ನೇಹಿತರಾದರೂ ಸಹ ಅನ್ಯ ವ್ಯಕ್ತಿಗಳ ಜೊತೆ ಇವರ ವೈಯಕ್ತಿಕ ವಿಷಯಗಳನ್ನು ಚರ್ಚಿಸಬಾರದು. ಒಬ್ಬರ ಮೇಲೊಬ್ಬರು ದೂರಬಾರದು. ಕೆಲಸಗಳಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಒಬ್ಬರಿಗೊಬ್ಬರು ಸಮಯ ಕೊಡಬೇಕು.
ಆಗಲೇ ಗಂಡ ಹೆಂಡತಿಯರ ಜೀವನ ಸುಖಕರವಾಗಿರುತ್ತದೆ. ಬಡತನವಿದ್ದರೂ ಕೂಡ ಸಂತೋಷದ ಜೀವನ ಅವರದ್ದಾಗುತ್ತದೆ. ಹಾಗೆ ಎಷ್ಟೇ ಸಿರಿತನ ಇದ್ದರೂ ಕೂಡ ನೆಮ್ಮದಿ ಇರೋದಿಲ್ಲ. ಈ ರೀತಿ ಇಲ್ಲದೆ ಸ್ತ್ರೀಯರು ಭಗವಂತನ ಭಕ್ತಿಯಲ್ಲಿ ಲೀನರಾಗಿ ಬೇರೆ ನೆಪಗಳನ್ನು ಹೇಳುತ್ತಾ ಗಂಡನೊಂದಿಗೆ ಶಾರೀರಿಕ ಸಂಬಂಧವನ್ನು ತ್ಯಾಗ ಮಾಡಿದರೆ ಗಂಡನಾದವನು ಪರಸ್ತ್ರೀಯ ವ್ಯಾಮೋಹಕ್ಕೆ ಬಲಿಯಾಗ್ತಾರೆ. ಆದ್ದರಿಂದ ಅದು ಕೂಡ ತಪ್ಪಾಗುತ್ತದೆ. ಗಂಡ ಹೆಂಡತಿಯರು ಜೀವನದ 2 ಚಕ್ರಗಳಿದ್ದಂತೆ. ಒಂದೇ ಚಕ್ರದಿಂದ ಜೀವನ ಸಾಗಿಸುವುದು ತುಂಬ ಕಷ್ಟ. ಆದ್ದರಿಂದ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಅರ್ಥ ಮಾಡಿಕೊಂಡು ಅವರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಬೇಕು. ಅಂತಹ ಸ್ತ್ರೀಯರನ್ನು ಸಮಾಜದಲ್ಲಿ ಸರ್ವಶ್ರೇಷ್ಠರೆಂದು ಭಾವಿಸ್ತಾರೆ ಎಂದು ಮಹಾವಿಷ್ಣುವು ನಾರದರಿಗೆ ಹೇಳ್ತಾರೆ. ಆಗ ನಾರದ ಮಹರ್ಷಿಗಳು ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳಿಯಿತು ಎಂದು ತುಂಬ ಸಂತೋಷಪಟ್ಟು ಮಹಾವಿಷ್ಣುವಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.